ಒಳಗೆ 8-10 ಮಂದಿ ಅವರ ಹೋದ್ರೆ ಬೇಡ, 12 ಜನ ಅವರ ಹೋದ್ರೆ ಏನು ಮಾಡಬೇಕು? ಅಟ್ಲೀಸ್ಟ್ ಹೌದು ಬಿಡಪ್ಪ, ಟಾಪ್ ಇದ್ದಂಥ ಪ್ರತಿಭೆಗೆ ಅವಕಾಶ ಸಿಗ್ತದಂದ್ರೆ ಹೇಗೋ ಸಹನ ಮಾಡ್ಬೋದು. ಇಲ್ಲೇ ಪೇಪರ್ ಲೀಕ್ ಆಗಿದ್ದರಿಂದಾಗೆ, ಕ್ವಶನ್ ಮೊದಲು ಸಿಕ್ಕಿದ್ರಿಂದಾಗೆ ಈ 12 ಜನರಲ್ಲಿ 8 ಜನ ಈ ಕಾಫಿ ಜನ ಹೋದ್ರಪ್ಪ ಅಂತಂದ್ರೆ ಆ ಕ್ಷೇತ್ರದಲ್ಲಿಯೂ ಭ್ರಷ್ಟಾಚಾರ ಹೆಚ್ಚಾಗುತ್ತೆ ಹೋಗ್ತದೆ. ಜೊತೆಗೆ ಇಲ್ಲಿ ಪಾಪ ಅನ್ಯಾಯಕ್ಕೆ ಒಳಗಾದವರು ಸಹಿತ ನಿರಾಶೆಗೊಂಡು ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು, ಮತ್ತೆ ಮಾಡ್ಕೊಳ್ಳುವಂಥದ್ದು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಇದು ವ್ಯವಸ್ಥೆ ಹೋಗ್ಬೇಕಾಗಿದೆ. ಈ ವ್ಯವಸ್ಥೆ ಹೋಗ್ಬೇಕಾಗಿದ್ದಪ್ಪ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ಇಲ್ಲಿ ಏನಾಗಬೇಕಾಗಿದೆಪ್ಪ ಅಂತಂದ್ರೆ ಪ್ರಾಮಾಣಿಕ ಪ್ರಾಂಜಲ ಈ ಒಂದು ಎಕ್ಸಾಮ್ಸ್ ನಡಿಬೇಕಾಗಿದೆ. ಅದಕ್ಕಾಗಿ ಇವತ್ತು ನೀವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೊಳ್ಬೇಕು ಅಂತ ಪೆನ್ ಹಚ್ಚಿದ್ದಾರೆ ಮೋದಿ ಅವರಿಗೆ. ಆದರೆ ಇಲ್ಲೊಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗಿದೆ. ಇವತ್ತು ಯಾವುದೋ ಮಿನಿಸ್ಟ್ರಿಯಲ್ಲಿ ಮೋದಿ ಮತ್ತು ಶಾರನ್ನು ಬಿಟ್ಟರೆ ಅಥವಾ ಅದರಲ್ಲೂ ಮೋದಿಯನ್ನು ಬಿಟ್ಟರೆ ಎಲ್ಲ ಮಿನಿಸ್ಟ್ರಿಗಳು, ಎಲ್ಲ ಮಂತ್ರಿಗಳು ಕೇವಲ ಮೋದಿ ಅವರು ಹೇಳಿದ ಒಂದು ಮಾತಿನ ನಡೆಯುವಂಥವ್ರು ಆಗ್ಯಾರ. ರಾಜೀನಾಮೆ ಕೊಡೋದ್ರೆ ಕೊಡೋದು, ಇಲ್ಲ ಅಂದ್ರೆ ಇವೆಲ್ಲ ಮಿನಿಸ್ಟ್ರಿಗಳು ಹೆಡ್ಡು ಇವತ್ತು ಮೋದಿಯವರಾಗಿದ್ದಾರೆ. ಹೀಗಾಗಿ ಮೋದಿಯವರ ರಾಜೀನಾಮೆ ಯಾಕೆ ಕೇಳಬಾರ್ದು ಅನ್ನೋಂಥ ಧ್ವನಿಯರಿಗೆ ಹೇಳಲಿಕ್ಕೆ ಶುರುವಾಗಿದೆ. ಧರ್ಮೇಂದ್ರ ಪ್ರಧಾನ ತಗೊಳ್ಳೋದೇನೋ ಅದ್ರ ಬದಲಾಗಿ ಮೋದಿಯವ್ರು ನೀವು ರಾಜೀನಾಮೆ ಕೊಡ್ರಿ, ಇದನ್ನು ಸರಿಯಾಗಿ ಎಕ್ಸಾಮ್ ನಡೆಸ್ಲಿಕ್ಕೆ ಬರ್ಲಿಕ್ಕಾದ್ರೆ ಹೇಗೆ ಅಂತೇಳಿ ಅವ್ರ ಮೇಲೆ ಟೀಕೆ ಟಿಪ್ಪಣಿಗಳು ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಯುವಕರೆಲ್ಲ ಇವು ಸೆಳೆದೇಳ್ತಾ ಇದ್ದಾರೆ, ಹೌದಪ್ಪ ಇದು ನಮ್ಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಯುವಕರು, ಯುವತಿಯರು, ಜೊತೆಗೆ ಈಗಾಗಲೇ ರೈತರ ಸಹಿತ ಜೊತೆ ಕುಡ್ಕೊಳ್ಳಿಕ್ಕೆ ಹಚ್ಚಿದ್ದಾರೆ. ರೈತರ ಸಹಿತ ಲಾಸ್ಟ್ ಟೈಮ್ ನೋಡಿದ್ರೆ ಯಾವ ರೀತಿ ಹೋರಾಟ ಮಾಡಿದ್ದಾರೆ ದೆಹಲಿ ಸುತ್ತಮುತ್ತಲು ಅಂತೇಳಿ 3 ಕಾರ್ಯ ಕಾನೂನು ಸಲುವಾಗಿ. ಇವರಿಬ್ಬರು ಕೂಡಿದರೆ ಏನಾಗ್ಬೋದು ಅನ್ನೋದು ಭಯಾನಕ ಸಹಿತ ನಿಧಾನಕ್ಕೆ ಮೋದಿಯವ್ರ ತಲೆಯಲ್ಲಿ ಹೋಗ್ತಾ ಇದೆ. ಈಗಾಗಲೇ ಗೆಲ್ಲುವ ತಂತ್ರತಿ ಅವರು ಚುನಾವಣೆ ಮೂಲಕ ಸೋಲಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಾತಾವರಣ ದೇಶದಲ್ಲಿ ಅದ. ಅದಕ್ಕೆ ಕಾರಣ SIR ಮತ್ತು EVM. SIR ಒಂದು ಪರಿಷ್ಕರಣೆ ಮಾಡೋದು, ಮತದಾರರ ಪಟ್ಟಿಯಲ್ಲಿ ಹಿಂದುಳಿದು ಬಿದ್ದಂಥ ಸಮುದಾಯಗಳು ಯಾರು ಏನು ಧ್ವನಿ ಎತ್ತಾ ಇದ್ದಾರೆ ಅವ್ರು ಓಟ್ ಕಟ್ ಮಾಡೋಂಥದ್ದು ನಡೀತಿದೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಏನಪ್ಪ ಅಂದರೆ SIR ಪರಿಷ್ಕರಣ ಏನದ ಮತದಾರ ಪಟ್ಟಿ ಮತ್ತು ಜೊತೆಗೆ EVM ಇವೆರಡು ಬಳಕೆಯಿಂದ ಹೆಚ್ಚು ಕಡಿಮೆ 80% ವೇರಿಯೇಷನ್ ಆಗ್ತಾ ಇರ್ತದೆ. ಯಾಕಂದ್ರೆ ಹೆಚ್ಚು ಕಡಿಮೆ BJPಗೆ 30-35% ಮತ ಬಂದರೂ ಸಹಿತ ಇನ್ನೊಂದು 50% ಜಾಸ್ತಿ ಗೆದ್ದು ಬಿಡ್ತಾರೆ. 42-48 ಇಟ್ಟು ಬಂತಂದ್ರೆ ಅದಕ್ಕಾಗಿ ಒಂದು 80% ಮತಗಳನ್ನು ಕಟ್ ಮಾಡಿಬಿಡ್ತಪ್ಪ ಅಂತಂದ್ರೆ ಉಳಿದು ಹೈಯರ್ ಕಾಸ್ಟ್, ಹೈಯರ್ ಒಂದು ವರ್ಣೀಯ ಜನರು ವೋಟ್ ಹಾಕುವಂಥದ್ದು ಉಳಿತದೆ. ಅದರಿಂದ ನಮಗೆ ಬೇಕಂತ ನಾವು ಒಂದು ಆಡಳಿತ ಮಾಡ್ಬೋದು ಅನ್ನೋ ದೃಷ್ಟಿ ಇಟ್ಕೊಂಡು ಚುನಾವಣೆಯಲ್ಲಿ ಸೋಲಾರದ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಇನ್ನೊಂದು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದು ಡಿಲಿಮಿಟೇಷನ್ ಅಂತೇಳಿ. ಅಂದರೆ ಕ್ಷೇತ್ರ ಮರು ವಿಂಗಡಣೆ ಮಾಡಿ ಉತ್ತರದಲ್ಲಿ ಹೆಚ್ಚು ಸೀಟ್ಗಳು ಮಾಡ್ಕೊಂಡ್ಬಿಟ್ರೆ ನಿರಂತರವಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥದ್ದು ಮಾಡ್ತಾ ಇದ್ದಾರೆ. ಹೀಗಾಗಿ ಅವರನ್ನು ಚುನಾವಣೆ ಮೂಲಕ ಒಂದು ವಿಷಯದ ಮೂಲಕ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇರುವಂಥ ದಾರಿ ಒಂದು ಬೀದಿಗಿಳಿದು ಹೋರಾಟ ಮಾಡುವಂಥದ್ದು. ಇವತ್ತು ಬೀದಿಗಿಳಿದು ಹೋರಾಟ ಮಾಡುವ ದಿಶೆಯಲ್ಲೇ ನಮ್ಮ ದೀಪಿಕೆ ಆಗಿರ್ಬೋದು, ಅದೇ ಕಾಲಕ್ಕೆ ಕಾಂಗ್ರೆಸ್ನ ಯುವ ಜನ ಆಗಿರ್ಬೋದು, ಕಾಂಗ್ರೆಸ್ ಇದರಲ್ಲಿ ಹೆಜ್ಜೆ ಇಡ್ತಾ ಇದೆ. ರಾಹುಲ್ ಮತ್ತು ಅವರ ಯಂಗ್ ಜನರೇಷನ್ನ ಇವರೆಲ್ಲ ಕೂಡ್ಕೊಂಡು ಇವತ್ತು ಮತ್ತು ರೈತರ ಈ ಒಂದು ಮೂಮೆಂಟನ್ನು ಜೋರು ಹಿಡಿಸ್ತಾ ಇದ್ದಾರೆ. ಹೀಗಾಗಿ ಈ ಜನ್ಜಿಗಳಿಂದ, ಈ ರೈತರಿಂದ ಮೋದಿಯವರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೋದಾ ಅಥವಾ ಇಲ್ವಾ, ಮತ್ತು ಹೆಚ್ಚು ಕಡಿಮೆ ಅವರು ರಾಜೀನಾಮೆ ಕೊಡಿಸ್ಲಿಕ್ಕೆ ಹೋಗೋದಿಲ್ಲ ಅನ್ನೋದು ಹಿಂದೆ ಆದ ಘಟನೆಗಳು ನೋಡ್ತಾ ಇದ್ವಿ ನಾವು. ಸಹಜವಾಗಿ ಸಂಪುಟ ವಿಸ್ತರಣೆ ಮಾಡ್ತಾ ಇರ್ತಾರೆ, ಈಗೇನು ಸಂಪುಟ ವಿಸ್ತರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆ ನೆಲೆಯಲ್ಲಿ ಒಂದು ತಮ್ಮ ಇಮೇಜನ್ನು ಉಳಿಸ್ಕೊಂಡು ನಾವು ರಾಜೀನಾಮೆ ಕೊಡಿಸಲಿಲ್ಲ, ಸಹಜವಾಗಿ ತೆಗೆದು ಅನ್ನುವಂಥದ್ದು ಇರ್ಬೋದು, ಏನೇ ಇರ್ಬೋದು. ಅದಕ್ಕಾಗಿ ಇವತ್ತು ದೀಪಿಕೆ ಆಗಿರ್ಬೋದು, ಅದೇ ಕಾಲಕ್ಕೆ